ಭಾನುವಾರ ಚಿಕ್ಕಬಳ್ಳಾಪುರ ಬಂದ್ ಕರೆ ನೀಡಿದ್ದಾರೆ. 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಆಗ್ತಾ ಇಲ್ಲ ಅಂತ ಹೇಳಿ ಬಂದ್ ಕರೆ ಕೊಟ್ಟಿದ್ದಾರೆ. ಇದು ನಮ್ಮ ಶಾಸಕರು 3ನೇ ಹಂತದ ಶುದ್ಧೀಕರಣಕ್ಕೆ ಅವ್ರ ಸಂಪೂರ್ಣ ಬೆಂಬಲ ಇದೆ. ಅವ್ರು ಯಾವತ್ತೂ ಬೆಂಬಲ ಇಲ್ಲ ಅಂತ ಹೇಳ್ತಾ ಇಲ್ಲ. ಉಸ್ತುವಾರಿ ಸಚಿವರಾಗ್ಬೋದು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರನ್ನ ಕರ್ಕೊಂಡು ಸರ್ವಪಕ್ಷ ನಿಯೋಗದೊಂದಿಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಣ, ಯಾವುದೇ ಕಾರಣಕ್ಕೂ ನನ್ನ ಜನರಿಗೆ ತೊಂದರೆ ಆಗಬಾರ್ದು ಅಂತ ಅವರು ಸ್ಪಷ್ಟೀಕರಣ ಆಲ್ರೆಡಿ ನೀಡಿದ್ದಾರೆ. ಆದರೂ ಕೂಡ ಒಬ್ಬ ಅಹಿಂದ ವ್ಯಕ್ತಿ, ಒಬ್ಬ ಹಿಂದುಳಿದ ವರ್ಗದ ಒಂದು ಶಾಸಕರು ಈ ಚಿಕ್ಕಬಳ್ಳಾಪುರದಲ್ಲಿ ಈ ಜಿಲ್ಲೆಯಲ್ಲಿ ಪ್ರಥಮವಾಗಿ ಶಾಸಕರಾಗಿದ್ದಾರೆ ಅಂತ ಹೇಳಿ ಅವರು ಹೊಟ್ಟೆ ಊರಿಗೆ ತಡ್ಕೊಳ್ಳೋಕ್ಕಾಗದಿರ ಇವನ್ನ ಏನಾದರೂ ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು, ಇವ್ರ ಹೆಸರಿಗೆ ಕಳಂಕ ತರಬೇಕು ಅಂತ ಉದ್ದೇಶದಿಂದ ಬಂದು ನೀಡ್ತಾ ಇದ್ದಾರೆ. ಇವತ್ತಿನವರೆಗೂ 3 ವರ್ಷಗಳಿಂದ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮ, ವಿನೂತವಾದ ಒಂದು ಕಾರ್ಯಕ್ರಮನ ಇಟ್ಟುಕೊಂಡು ಬೆಳಗಿನ ಜಾವ 6 ಗಂಟೆಗೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಮ್ಮ ದಲಿತ ಕಾಲೋನಿಗಳಲ್ಲಿ ಜನರ ಸಮಸ್ಯೆಯನ್ನು ಆಲಿಸಿ ಅವ್ರಿಗೆ ಏನು ಬೇಕೋ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ಯಾರು? ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು. ನೀವು ಹೇಳ್ತೀರಾ, ನೀವು ಎಲ್ಲಿದ್ರಿ ನೀವೆಲ್ಲನೂ? ನೀವು ಬೆಂಬಲ ಕೊಡ್ತಾ ಇದ್ರಲ್ಲ 28 ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು, ರಾಜಕೀಯವಾಗಿ ನಾವು ಎದ್ದೇಳಬೇಕು ಅಂತೇಳಿ ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರಲ್ಲ, ನೀವೆಲ್ಲ ಎಲ್ಲಿದ್ರಿ ನೀವು? ಫಸ್ಟು ಈ ಜಿಲ್ಲೆಗೆ ಕಲುಷಿತ ನೀರು ತಂದವ್ರು ಯಾರು? ಅವ್ರನ್ನ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಒಬ್ಬ ಅಹಿಂದ ವ್ಯಕ್ತಿ, ಒಬ್ಬ ಹಿಂದುಳಿದ ವ್ಯಕ್ತಿ ಶಾಸಕರಾಗಿದ್ದಕ್ಕೆ ನಿಮ್ಗೆ ಸಹಿಸೋಕ್ಕಾಗ್ತಾ ಇಲ್ವಾ? ಅದೇ ರೀತಿ ಈಗ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು CET ಫ್ರೀ ಕೋಚಿಂಗ್ ಕೊಡ್ತಿದ್ದಾರೆ. ಒಂದು ಶಾರ್ಟ್ ಟರ್ಮ್ ಕೋರ್ಸ್ಗೆ ಏನಿಲ್ಲ ಅಂದ್ರೂ ಕೂಡ 2.5 ಲಕ್ಷ ರೂಪಾಯಿ ಫೀಸ್ ಖರ್ಚಾಗುತ್ತೆ. ಅಂಥದ್ದನ್ನು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಮೇಲಕ್ಕೆ ಬರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನೀಟ್ ಮತ್ತು CET ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ರೀತಿ ಯಾವುದಾದ್ರೂ ಒಂದು ವಿನೂತವಾದ ಕಾರ್ಯಕ್ರಮ ನೀವು ಮಾಡಿದ್ದೀರಾ? ನಿಮಗೆ ರಾಜಕೀಯ ಬೇಕಷ್ಟೇ. ನೀವೇನು ಮಾಡ್ತಾ ಇದ್ದೀರಾ ಎಲ್ಲನೂ ಜನರಿಗೆ ಗೊತ್ತಿದೆ. ನೀವೇನು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತ ನೀವು ಶಾಸಕರು ಅನ್ಕೊಂಡಿದ್ದೀರಾ. ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ನಾವೇನಿದ್ವಿ ಅಹಿಂದ ಘಟಕ, ಅವ್ರನ್ನ ಮತ್ತೆ 28ಕ್ಕೆ ಅವ್ರನ್ನ ಶಾಸಕರು ಮಾಡೋದು ಸತ್ಯ, ಇದು ಶತಸಿದ್ಧ. ಮತ್ತೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಮಾತಾಡಿದ್ರ. ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಕ್ಕೆ ಹೊರರೋಗಿಗಳು 1800 ಜನ ಬಂದು ಚಿಕಿತ್ಸೆ ಪಡಿತಾ ಇದ್ದಾರೆ. ಅಲ್ಲಿ ಅಡ್ಮಿಷನ್ ಆಗ್ತಾ ಇರೋರು 200-250 ಜನ. ಅಲ್ಲಿರ್ತಕ್ಕಂಥ ಡಾಕ್ಟರ್ಸು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ರಾತ್ರಿ ಹಗಲು ಬಡವರು ಅಂತ ನೋಡಿದಿರ. ನೀವೇನು ಹೇಳ್ತೀರಾ? ನೀವು ಹಾಸ್ಪಿಟ್ಲಲ್ಲಿ ಲಂಚಾವತಾರ ತಾಂಡವಾಡ್ತಾ ಇದೆ ಅಂತ. ನಮ್ಮ ಶಾಸಕರಾದ ಮೇಲೆ ಇವತ್ತವರೆಗೂ ಚಿಕ್ಕಬಳ್ಳಾಪುರದಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲೂ ಲಂಚ ತಗೊಂಡಿಲ್ಲ. ಯಾವೊಬ್ಬ ಡಾಕ್ಟ್ರು ಕೂಡ 1 ರೂಪಾಯಿ ಇಸ್ಕೊಳ್ತಾ ಇಲ್ಲ, ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಸಹಿಸಕ್ಕಾಗಿದ್ದೀರ ಶಾಸಕರನ್ನ ಕೆಟ್ಟ ಹೆಸರು ತರಬೇಕು ಅಂತ ನೀವು ಬಂದಿರ್ತಾ ಇದ್ರ. ಈ ಬಂದನ್ನ ನಾವು ಒಪ್ಪೋದಿಲ್ಲ. ಈಗ ಬಂದು ಮಾಡಿದ್ರೆ ಶಾಸಕರನ್ನ ರಾಜಕೀಯವಾಗಿ ಬಿಡ್ತಾರೆ ಅಂತ ಆಗುತ್ತೆ. ನಾನು ಹಕ್ಕುಗಳನ್ನ ಕೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈಗ ಶುದ್ಧೀಕರಣ ನಾವು ಈಗ ಹೇಳ್ತಿದ್ದಾರೆ ತಾನೆ, ಸರ್ವಪಕ್ಷ ನಿಯೋಗದೊಂದಿಗೆ ನಾವು ಮುಖ್ಯಮಂತ್ರಿನ ಭೇಟಿಯಾಗೋಣ, ಎಲ್ಲದಕ್ಕೂ ನಾನು ಸಮ್ಮತ ಇದೆ ಅಂತ. ಆದ್ರೂ ಕೂಡ ಒಬ್ಬ ಅಹಿಂದ ವ್ಯಕ್ತಿ, ಹಿಂದುಳಿದ ವ್ಯಕ್ತಿ ಶಾಸಕರಾಗಿದ್ದಾರೆ ಅಂತೇಳಿ ಈ ಜಿಲ್ಲೆಯಲ್ಲಿ ಪ್ರಥಮ ಶಾಸಕರಾಗಿ ಅವರಾಗಿರೋದಕ್ಕೆ ಇವ್ರಿಗೆ ಸಹಿಸಕ್ಕಾಗದಿರ ಅವ್ರ ಹೆಸರಿಗೆ ಕಳಂಕ ತರಬೇಕು, ಕಲುಷಿತ ನೀರು ಕೊಡ್ತಾ ಇದ್ದಾರೆ, ಕ್ಯಾನ್ಸರ್ ಬರ್ತಾ ಇದೆ, ಜನರು ಸಾಯಿಸ್ತಾ ಇದ್ದಾರೆ ಅಂತೇಳಿ ಕೆಟ್ಟ ಹೆಸರು ತರೋದಕ್ಕೆ ಇದನ್ನೇ ಮಾಡ್ತಾ ಇರೋದು. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.